ನಮಸ್ಕಾರ ವೀಕ್ಷಕರೇ ಕಳೆದ 10 ತಿಂಗಳ ಹಿಂದೆ ಅಂದ್ರೆ ಕಳೆದ ವರ್ಷದಲ್ಲಿ ನುಡಿದಂತಹ ಒಂದು ಸ್ಫೋಟಕ ಭವಿಷ್ಯ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ನುಡಿದಿದ್ದ ಆ ಭವಿಷ್ಯ ನಿಜವಾಗಿದೆ. ಆದ್ರೆ ವಿಶೇಷ ಏನಂದ್ರೆ ಕೇವಲ ಯುದ್ಧದ ಬಗ್ಗೆ ಮಾತ್ರ ಅಲ್ಲ, ಅದರ ಮುಂದಿನ ಪರಿಣಾಮಗಳ ಬಗ್ಗೆಯೂ ಹೇಳಲಾಗಿದೆ. ಹೀಗಾಗಿನೇ ಆ ಯುದ್ಧದ ಭವಿಷ್ಯ ನಿಜವಾಗಿರೋದೇ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸ್ನೇಹಿತರೆ, ಇದ್ಯಾವುದೋ ಊಹಾಪೋಹ ಅಲ್ಲ, ಸುಮ್ಮನೆ ಒಂದಷ್ಟು ಭವಿಷ್ಯವನ್ನ ನುಡಿದು ಯಾವುದೋ ಒಂದು ಕ್ಲಿಕ್ ಆಗುತ್ತೆ ಅನ್ನುವಂತಹ ಭವಿಷ್ಯನೂ ಅಲ್ಲ. ಪ್ರಬಲ ಆಧಾರದಲ್ಲಿ ನುಡಿದಂತಹ ಈ ಭವಿಷ್ಯವನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ. ನಾವು ಇತಿಹಾಸವನ್ನ ಗಮನಿಸಿದ್ರೂ ಆ ಒಂದು ಪ್ರಬಲ ಆಧಾರಕ್ಕೆ ಬಲವಾದಂತಹ ಸಾಕ್ಷಿಗಳು ಕೂಡ ಸಿಗ್ತಾ ಹೋಗುತ್ತೆ. ಅದೇ ಆಧಾರದಲ್ಲಿ ಈ ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆಯೂ ಹೇಳಲಾಗಿದೆ. ನಮ್ಮ ಭವ್ಯ ಭಾರತದ ಪರಂಪರೆ ಇತಿಹಾಸ ಕೂಡ ಅಂತದ್ದು. ಹಾಗಾದ್ರೆ ಅದೇನು ಅನ್ನೋದು ಗೊತ್ತಾಗಬೇಕು ಅಂದ್ರೆ ಈ ವರದಿಯ ಅಂಶಗಳನ್ನ ಕೊನೆಯವರೆಗೂ ಪೂರ್ತಿಯಾಗಿ ಕೇಳಿಸಿಕೊಳ್ಳಲೇಬೇಕು. ಸ್ನೇಹಿತರೆ, ಇಲ್ಲಿ ಮುಖ್ಯವಾದಂತಹ ವಿಚಾರ ಅಂದ್ರೆ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷ ಎಲ್ಲವೂ ಇಲ್ಲಿಗೆ ಮುಗಿದಿಲ್ಲ. ಕದನ ವಿರಾಮಕ್ಕೆ ಪಾಕಿಸ್ತಾನ ಮತ್ತು ಭಾರತ ಎರಡೂ ಒಪ್ಪಿಕೊಂಡಿದೆ. ಆದರೆ ಉಗ್ರ ರಾಷ್ಟ್ರ ಪಾಕಿಸ್ತಾನ ಮಾತ್ರ ಅತಂತ್ರ ಆಗಿದೆ. ಅಲ್ಲಿ ಯಾರು ಯಾರ ಮಾತನ್ನೂ ಕೇಳೋದಕ್ಕೆ ತಯಾರಿಲ್ಲ. ಸೇನೆ ನಿಯಂತ್ರಣವನ್ನೇ ಕಳೆದುಕೊಂಡಿದೆ. ಆದ್ರೆ ಅವರೆಲ್ಲರ ಗುರಿ ಒಂದೇ, ಒಟ್ನಲ್ಲಿ ಭಾರತದ ವಿರುದ್ಧ ಕತ್ತಿ ಮಸಿಬೇಕು, ಯುದ್ಧ ಮಾಡಬೇಕು ಅನ್ನೋದು. ಭಾರತ ಪಾಕಿಸ್ತಾನ ನಡುವೆ ಪರಿಸ್ಥಿತಿ ಉದ್ವಿಗ್ನ ಆಗ್ತಿದ್ದ ಹಾಗೆ ಕದನ ವಿರಾಮಕ್ಕೆ ಪಾಕಿಸ್ತಾನಕ್ಕೆ ಟ್ರಂಪ್ ಒತ್ತಡವನ್ನ ಹೇರಿದ್ರು. ಇನ್ನು ಪಾಕಿಸ್ತಾನದಿಂದಲೂ ಭಾರತಕ್ಕೆ ಕರೆ ಬಂದಿದೆ. ಹೀಗಾಗಿ ಭಾರತ ಕೂಡ ಇದಕ್ಕೆ ಒಪ್ಪಿಕೊಳ್ತು. ಆದ್ರೆ ಗಡಿಯಲ್ಲಿ ಮಾತ್ರ ಪಾಕ್ ಸೇನೆಯಿಂದ ನಿರಂತರ ಗುಂಡಿನ ದಾಳಿಗಳು ಆಗ್ತಾ ಇದೆ. ಜೊತೆಗೆ ಭಾರತದ ಮೇಲೆ ಡ್ರೋನ್ ಮಿಸೈಲ್ಗಳಿಂದ ದಾಳಿಗಳೂ ಆಗ್ತಾ ಇದೆ. ಸದ್ಯ ಪಾಕಿಸ್ತಾನ ಆಡಳಿತದ ಮಾತನ್ನ ಸೇನೆ ಕೇಳ್ತಾ ಇಲ್ಲ. ಉಗ್ರರಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ಭಾರತದ ವಿರುದ್ಧ ಸಮರವನ್ನ ಸಾರಿದೆ. ಸಿಕ್ಕಲ್ಲಿ ಗುಂಡಿನ ದಾಳಿ ಮಾಡ್ತಾ ಇದೆ. ಮಹಾಯುದ್ಧಕ್ಕೆ ಭಾರತಕ್ಕೆ ಆಹ್ವಾನ ಕೊಡ್ತಾ ಇದೆ. ಸ್ನೇಹಿತರೆ, ಪ್ರಸ್ತುತ ಪರಿಸ್ಥಿತಿ ಹೀಗಿದ್ರೆ ಅದಕ್ಕೆ ತಕ್ಕಂತೆ ಭಾರತದ ಖ್ಯಾತ ಸ್ವಾಮೀಜಿಯೊಬ್ಬರು ನುಡಿದಂತಹ ಭವಿಷ್ಯ ಕೂಡ ಅದೇ ರೀತಿ ಇದೆ. ಶಾಸನ ಕೆತ್ತಿದ ಹಾಗೆ ನುಡಿದಂತಹ ಭವಿಷ್ಯ ಅದು. ಬರೋಬ್ಬರಿ 8 ತಿಂಗಳ ಹಿಂದೆಯೇ ಇಂತಹದೊಂದು ಪರಿಸ್ಥಿತಿ ಎದುರಾಗುತ್ತೆ ಅಂತ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಅಷ್ಟು ಮಾತ್ರ ಅಲ್ಲ, ಈ ಒಂದು ಮಹಾಯುದ್ಧ ದೊಡ್ಡದೊಂದು ಆರಂಭದ ಗಳಿಗೆ ಅಂತ ಹೇಳಿದ್ರು. ಭಾರತ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಮಹತ್ವದ ತಿರುವು ಅಂತ ಬಣ್ಣಿಸಿದ್ದಾರೆ. ಈಗಾಗಲೇ ಜಗತ್ತಿನೆಲ್ಲೆಡೆ ಪಾಕಿಸ್ತಾನದ ವರ್ತನೆಯ ಬಗ್ಗೆ ಹಲವು ಅನುಮಾನಗಳು ಮೂಡಿದೆ. ಅಣುಬಾಂಬು ಯುದ್ಧದ ಬಗ್ಗೆಯೂ ಭಾರತ ಮಾತ್ರವಲ್ಲದೆ ಜಗತ್ತಿನಲ್ಲಿ ತಲ್ಲಣ ಮೂಡಿಸಿದೆ. ಹೀಗಿರುವಾಗಲೇ ಗಡಿಯಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರೋದು ಮಹಾಯುದ್ಧದ ಮುನ್ಸೂಚನೆಯಂತೆ ಕಾಣ್ತಾ ಇದೆ. ಕೇವಲ ಇದು ಮಾತ್ರ ಅಲ್ಲ, ನಾವು ಜ್ಯೋತಿಷ್ಯದ ಪ್ರಕಾರವಾಗಿ ನೋಡಿದ್ರೂ ಮಹಾಯುದ್ಧ ನಡೆಯುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಯುದ್ಧದ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸಿದೆ. ಹಾಗಾದ್ರೆ 8 ತಿಂಗಳ ಹಿಂದೆಯೇ ಯುದ್ಧದ ಬಗ್ಗೆ ನುಡಿದಿದ್ದ ಆ ಸ್ಫೋಟಕ ಭವಿಷ್ಯ ಏನು? ಭಾರತಕ್ಕೆ ಸುವರ್ಣ ಯುಗದ ಆರಂಭನಾ ಇದು? ಏನ್ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ? ಯುದ್ಧದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ನಿಖರವಾಗಿ ಹೇಳಲಾಗಿದೆ ಗೊತ್ತಾ? ಧರ್ಮ ಅಧರ್ಮದ ಯುದ್ಧದಲ್ಲಿ ಗೆಲ್ಲೋದು ಯಾರು? ಧರ್ಮಯುದ್ಧ ಭಾರತಕ್ಕೆ ವಿಧಿಲಿಕ್ಕೆ ತಾನ? ಪಾಕ್ ಭಾರತ ನಡುವೆ ಮಹಾಯುದ್ಧ ನಡೆದೇ ಹೋಗುತ್ತಾ? ಭಾರತಕ್ಕೆ ಸುವರ್ಣ ಯುಗನ ಅಥವಾ ದಕ್ಷಿಣ ಏಷ್ಯಾವನ್ನೇ ಅವಸಾನಕ್ಕೆ ತಳ್ಳುತ್ತಾ? ಮಹಾಭಾರತಕ್ಕೂ ಭಾರತದ ಈಗಿನ ಪರಿಸ್ಥಿತಿಗೂ ಅದೇನು ಸಂಬಂಧ? ಆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋಣ. ಸ್ನೇಹಿತರೆ, ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನ ಯುದ್ಧದ ತುದಿಗೆ ಬಂದು ನಿಂತಿವೆ. ಭಾರತದ ಆಪರೇಷನ್ ಸಿಂಧೂರಕ್ಕೆ ಬಾಲಸುಟ್ಟ ಬೆಕ್ಕಿನಂತಾಗಿರುವ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸೋದಕ್ಕೆ ಪ್ರಯತ್ನಿಸ್ತಾ ಇದೆ. ಪಾಕಿಸ್ತಾನದ ಎಲ್ಲಾ ಪ್ರಯತ್ನಗಳನ್ನ ಭಾರತ ವಿಫಲಗೊಳಿಸ್ತಾ ಇದೆ. ನಮ್ಮನ್ನ ಕೆಣಕಿದ್ರೆ ಬಿಡಲ್ಲ ಅಂತ ಭಾರತ ಶಪಥ ಮಾಡಿದೆ. ಪಾಕಿಸ್ತಾನಕ್ಕೆ ಪ್ರತಿ ಹಂತದಲ್ಲೂ ಕೌಂಟರ್ ಅನ್ನು ಕೊಡ್ತಾ ಇದೆ. ಈ ಹಂತದಲ್ಲಿ ಪ್ರಸಿದ್ಧ ಜ್ಯೋತಿಷ್ಯೊಬ್ಬರು 10 ತಿಂಗಳ ಹಿಂದೆಯೇ ಹೇಳಿರುವಂತಹ ಮಾತು ಈಗ ಭಾರೀ ವೈರಲ್ ಆಗ್ತಾ ಇದೆ. ಆ ಒಂದು ವಿಡಿಯೋ ತುಣುಕು ಈಗ ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ಅಸಲಿಯತ್ತೇನು ಅಂತ ಅದರ ಜಾಡನ್ನ ಹಿಡಿದು ಹೋದಂತಹ ನಮಗೆ ಹಲವು ಅಚ್ಚರಿಯ ಮಾಹಿತಿಗಳು ಲಭ್ಯವಾಯಿತು. ಅದರಲ್ಲೂ ಪ್ರಮುಖವಾಗಿ ನಮ್ಮ ಭವ್ಯ ಭಾರತದ ಇತಿಹಾಸ ಪರಂಪರೆ ಒಮ್ಮೆಲೆ ಕಣ್ಣ ಮುಂದೆ ಬಂತು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಮಹತ್ವ, ಅದರ ನಿಖರತೆ ನಮ್ಮನ್ನ ಮತ್ತಷ್ಟು ಪುಳಕಗೊಳಿಸಿತು. ಸ್ನೇಹಿತರೆ, ಮಹಾಭಾರತ ಯುಗದಲ್ಲಿ ಕಂಡುಬಂದಿದ್ದ ಅಪರೂಪದ ಗ್ರಹಗಳ ಜೋಡಣೆಯನ್ನ ಜಾಗತಿಕ ಯುದ್ಧ ಹಾಗೂ ಭಾರತದ ಸುವರ್ಣ ಅವಧಿಗೆ ಹೋಲಿಕೆ ಮಾಡಲಾಗಿದೆ. 10 ತಿಂಗಳ ಮುಂಚೆಯೇ ಯುದ್ಧದ ಪರಿಸ್ಥಿತಿಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಅಂತಹದೊಂದು ಮಹತ್ವದ ಸೂಚನೆಯನ್ನ ಕೊಟ್ಟಿದ್ದು ಬೇರಾರುವಲ್ಲ, ಭಾರತದ ಆಧ್ಯಾತ್ಮ ಗುರೂಜಿಗಳಲ್ಲಿ ಒಬ್ಬರಾದ ಸ್ವಾಮಿ ಯೋಗೇಶ್ವರಾನಂದ ಗಿರಿಯವರು. ನಾವಿಲ್ಲಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ಗಮನಿಸುವುದಕ್ಕೂ ಮುಂಚೆ ಯೋಗೇಶ್ವರಾನಂದ ಗಿರಿಯವರ ಬಗ್ಗೆಯೂ ತಿಳಿದುಕೊಳ್ಳಲೇಬೇಕು. ಸ್ವಾಮಿ ಯೋ ಅಂತ ಕರೆಯಲ್ಪಡುವ ಸ್ವಾಮಿ ಯೋಗೇಶ್ವರಾನಂದ ಗಿರಿಯವರು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ವ್ಯಕ್ತಿಯಾಗಿದ್ದಾರೆ.
ಹಲವು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ತಮ್ಮ ಅಗಾಧ ಜ್ಞಾನವನ್ನ ಪಸರಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದ ಪಂಡಿತರಾಗಿರುವ ಅವರು ಹಲವು ಆಗು ಹೋಗುಗಳ ಬಗ್ಗೆ ಮುಕ್ತವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಳ್ತಿರ್ತಾರೆ. ಅದೇ ರೀತಿಯಲ್ಲಿ ಕಳೆದ ವರ್ಷದಲ್ಲೇ ಭಾರತ ಯುದ್ಧ ಮಾಡುವ ಬಗ್ಗೆ ಮಾತನಾಡಿದ್ರು. ಹೌದು, ಜ್ಯೋತಿಷಿ ಸ್ವಾಮಿ ಯೋಗೇಶ್ವರಾನಂದ ಗಿರಿಯವರು ಖಾಸಗಿ ಪಾಡ್ಕಾಸ್ಟ್ ಒಂದರಲ್ಲಿ ಯುದ್ಧದ ಭವಿಷ್ಯವನ್ನ ನುಡಿದಿದ್ರು. ಮೇ 30ರ ಸುಮಾರಿಗೆ ಖಗೋಳದಲ್ಲಿ ಒಂದು ಗ್ರಹ ಸಮೀಕರಣ ರೂಪುಗೊಳ್ತಾ ಇದೆ. 6 ಗ್ರಹಗಳ ಈ ಸ್ಥಾನವು ಮಹಾಭಾರತದ ಸಮಯದಲ್ಲಿ ಅಥವಾ ಹಿಂದಿನ ದೊಡ್ಡ ಯುದ್ಧಗಳಲ್ಲಿ ಕಂಡುಬಂದಿದ್ದ ರಚನೆಗಳನ್ನ ಹೋಲ್ತಾ ಇದೆ. ಇದು ಜ್ಯೋತಿಷ್ಯ ಅನ್ನೋದಕ್ಕಿಂತಲೂ ಗಣಿತಶಾಸ್ತ್ರ ಆಗಿದೆ. ಈ ಒಂದು ಭವಿಷ್ಯವು ಖಗೋಳ ಲೆಕ್ಕಾಚಾರಗಳನ್ನು ಆಧರಿಸಿದೆ. ಇದು ನನ್ನ ಅಭಿಪ್ರಾಯ ಅಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಸ್ನೇಹಿತರೆ, ಇಷ್ಟಕ್ಕೆ ಅವರು ಸುಮ್ಮನಾಗಲಿಲ್ಲ. ಅದಲ್ಲದೆ ಮೇ 30ರ ಬಳಿಕ ಭಾರತ ಸುವರ್ಣಯುಗ ಪ್ರವೇಶಿಸುತ್ತದೆ ಅಂತಲೂ ಯೋಗೇಶ್ವರಾನಂದ ಗಿರಿಯವರು ಹೇಳಿದ್ದಾರೆ. ಮುಂಬರುವ ಗ್ರಹಗಳ ರಚನೆ ಭಾರತಕ್ಕೆ ಬಹಳ ಅನುಕೂಲಕರವಾಗಲಿದೆ. ಇದು ಭಾರತಕ್ಕೆ ಸುವರ್ಣ ಅವಧಿ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾರತ ಸಂಪೂರ್ಣವಾಗಿ ಉತ್ತುಂಗದಲ್ಲಿ ಇದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಭಾರತ ಅಭಿವೃದ್ಧಿ ಹೊಂದಿದ ಪ್ರಬಲ ರಾಷ್ಟ್ರಗಳಿಗೂ ಭಾರೀ ಪೈಪೋಟಿಯನ್ನು ಕೊಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಾಬಲ್ಯ ಯಾವ ರೀತಿ ಇರಲಿದೆ ಅನ್ನೋದರ ಬಗ್ಗೆಯೂ ಸ್ವಾಮಿ ಯೋ ಅವರು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಯುದ್ಧದ ಸನ್ನಿವೇಶವನ್ನು ಕೂಡ ವಿವರಿಸಿದಂತಹ ಅವರು ಯುದ್ಧದ ಸಾಧ್ಯತೆಯನ್ನ ವಿನಾಶವಾಗಿ ಮಾತ್ರವಲ್ಲದೆ ಕಾಸ್ಮಿಕ್ ಮರುಹೊಂದಿಕೆಯಾಗಿಯೂ ನೋಡಬೇಕು. ಯುದ್ಧವೂ ಒಂದು ರೀತಿಯ ಯಜ್ಞ ಅಂದರೆ ತ್ಯಾಗ. ಆದ್ದರಿಂದ ಯಜ್ಞ, ದಾನ ಮತ್ತು ತಪಸ್ಸನ್ನ ಎಂದಿಗೂ ತ್ಯಜಿಸಬಾರದು ಅಂತ ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ ಅಂತ ಸ್ವಾಮೀಜಿ ಉಲ್ಲೇಖ ಮಾಡಿದ್ದಾರೆ. ಸದ್ಯ ಎಲ್ಲವೂ ಹೆಪ್ಪುಗಟ್ಟಿದೆ. ಅದನ್ನ ಕರಗಿಸಲು ನೀವು ಶಾಖವನ್ನ ಕೊಡಬೇಕಾಗುತ್ತೆ. ಯುದ್ಧ ಕೂಡ ಅದರ ಒಂದು ಲಕ್ಷಣವಾಗಿದೆ. ಭಾರತವನ್ನ ದೇವರು ರಕ್ಷಿಸುತ್ತಿದ್ದಾನೆ ಎಂದಿದ್ದಾರೆ. ಇದಲ್ಲದೆ ಭಾರತದ ಜಾಗತಿಕ ಪಾತ್ರದ ಬಗ್ಗೆಯೂ ಭವಿಷ್ಯವನ್ನ ನುಡಿದಿರುವಂತಹ ಅವರು ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಾಬಲ್ಯವನ್ನ ಸಾಧಿಸಲಿದೆ. ಭಾರತವು ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನ ಶೀಘ್ರವೇ ಪಡೆಯಲಿದೆ ಅಂತಲೂ ಹೇಳಿದ್ದಾರೆ. ಕೆಲವೇ ದಿನಗಳಲ್ಲಿ UNSCಯಲ್ಲಿ ಭಾರತ ಕಾಯಂ ಸ್ಥಾನವನ್ನ ಪಡೆಯಲಿದೆ ಎಂದಿದ್ದಾರೆ. ಸ್ನೇಹಿತರೆ, ಸ್ವಾಮಿ ಯೋ ಅವರ ಮಾತುಗಳನ್ನು ಕೇಳಿದ್ರೆ ಮಹಾಭಾರತದಂತಹ ಮಹಾಯುದ್ಧ ನಡೆಯುತ್ತಾ ಅನ್ನುವ ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ. 2025ರ ಮೇ ತಿಂಗಳ ಗ್ರಹಗಳ ಸಮೀಕರಣವನ್ನ ಮಹಾಭಾರತದಂತಹ ಮಹಾಯುದ್ಧಕ್ಕೆ ಸ್ವಾಮೀಜಿ ಹೋಲಿಸಿದ್ದಾರೆ. ಇದು ಬಹಳ ಕುತೂಹಲವನ್ನ ಕೆರಳಿಸಿದೆ. ಹೀಗಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ 3ನೇ ಮಹಾಯುದ್ಧಕ್ಕೇನಾದರೂ ನಾಂದಿ ಹಾಡುತ್ತಾ ಅನ್ನುವ ಅನುಮಾನವನ್ನ ಹೆಚ್ಚಿಸಿದೆ. ಉಭಯ ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ. ಎರಡೂ ಕಡೆಯಿಂದ ದಾಳಿ ಪ್ರತಿದಾಳಿ ನಡೀತಾ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಎರಡೂ ರಾಷ್ಟ್ರಗಳ ಬಳಿ ಅಣ್ವಸ್ತ್ರ ಇದೆ. ಒಂದು ವೇಳೆ ಸಂಪೂರ್ಣ ಯುದ್ಧಕ್ಕೆ ನಿಂತರೆ ವಿಶ್ವ 2 ಹೋಳಾಗಿ ಮಹಾಯುದ್ಧ ನಡೆಯುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಆದ್ದರಿಂದ ಯೋಗೇಶ್ವರಾನಂದ ಗಿರಿಯವರ ಭವಿಷ್ಯ ಈಗ ಬಹಳ ಕುತೂಹಲವನ್ನು ಮೂಡಿಸಿದೆ. ಇನ್ನು ಇದೇ ಸ್ವಾಮಿ ಯೋ ಅವರು ಭಾರತದ ಬಗ್ಗೆ ಕೊಂಡಾಡಿದ್ದಾರೆ. ಅವರ ಪ್ರಕಾರ ಭಾರತ ಈಗಾಗಲೇ ಬೆಳೆದಿದೆ, ಅದು ಬೆಳೆಯಬೇಕಿಲ್ಲ. ಅದು ಬೇರೆಯವರಿಗೆ ಕಂಡಿಲ್ಲ ಅಂದ್ರೆ ಅದು ಅವರ ತಪ್ಪಾಗುತ್ತೆ, ನಮ್ಮದಲ್ಲ. ಮನುಷ್ಯರಿಗಿದ್ದಂತೆ ದೇಶಕ್ಕೂ ರಾಶಿ ಗ್ರಹಗಳು ಇರುತ್ತೆ. ಅವುಗಳೆಲ್ಲವನ್ನ ನೋಡಿದ್ರೆ ಭಾರತದ ಸುವರ್ಣಯುಗ ಬರ್ತಿದೆ ಅಂತ ಸ್ವಾಮಿ ಯೋ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಿತ್ತು. 26 ಅಮಾಯಕರನ್ನ ಪಾಕ್ ಬೆಂಬಲಿತ ಉಗ್ರರು ಗುಂಡಿಕ್ಕಿ ಕೊಂದಿದ್ರು. ಇದಕ್ಕೆ ಪ್ರತಿಕಾರವಾಗಿ ಮೇ 7ರ ನಸುಕಿನ ಜಾವ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ನಡೆಸುತ್ತೆ. ಆ ಮೂಲಕ ಪಾಕ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಬರೋಬ್ಬರಿ 9 ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿತ್ತು. ಆ ಒಂದು ಕಾರ್ಯಾಚರಣೆಯಲ್ಲಿ ಕೇವಲ ಉಗ್ರರ ನೆಲೆಗಳನ್ನ ಮಾತ್ರ ಭಾರತ ಟಾರ್ಗೆಟ್ ಮಾಡಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಪಾಕಿಸ್ತಾನ ಉಗ್ರರಿಗೆ ಬೆಂಬಲ ನೀಡುವ ರೀತಿಯಲ್ಲಿ ಭಾರತದ ಹಲವು ನಗರಗಳ ಮೇಲೆ ಮಿಸೈಲ್ ದಾಳಿಗೆ ಯತ್ನ ಮಾಡಿತು. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನ ತಡೆದಿದೆ. ಈ ದಾಳಿಗೆ ಪ್ರತಿಯಾಗಿ ಕೌಂಟರ್ ಎಂಬಂತೆ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಡ್ರೋನ್ ದಾಳಿಯನ್ನ ನಡೆಸುತ್ತೆ. ಇದರಿಂದ ಎರಡೂ ದೇಶಗಳ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತೆ. ಭಾರತ ಹಾಗೂ ಪಾಕಿಸ್ತಾನ ಯುದ್ಧದ ತುದಿಗೆ ಬಂದು ನಿಂತಿವೆ. ಯಾವಾಗ ಬೇಕಾದರೂ ಪೂರ್ಣ ಪ್ರಮಾಣದ ಯುದ್ಧ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿಯೂ ಖಗೋಳ ಲೆಕ್ಕಾಚಾರದ ಪ್ರಕಾರವಾಗಿಯೂ ಯುದ್ಧದ ಸೂಚನೆ ಕಾಣಿಸ್ತಾ ಇದೆ. ಸ್ವಾಮಿ ಯೋ ಅವರ ಮಾತುಗಳು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ವೀಕ್ಷಕರೇ, ಇಂತಹದೊಂದು ಲೆಕ್ಕಾಚಾರದ ಬಗ್ಗೆ 10 ತಿಂಗಳ ಹಿಂದೆಯೇ ಸ್ವಾಮೀಜಿ ಅವರು ನುಡಿದಂತಹ ಭವಿಷ್ಯದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.